ಜಿಟಿ ದೇವೇಗೌಡರ ಅಚ್ಚರಿಯ ರಾಜಕೀಯ. ಜೆಡಿಎಸ್ ಬರೆಯುವಂತಹ ಊಹಾಪೋಹಕ್ಕೆ ಇದೀಗ ತೆರೆ ಬಿದ್ದಿದೆ, ತೆರೆ ಎಳೆದಿದ್ದಾರೆ. ಕಾರಣ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೀಟ್ ಮಾಡಿದ್ರು ಜಿಟಿ ದೇವೇಗೌಡರು. ಈಗ ಈ ಎಲ್ಲ ಊಹಾಪೋಹಕ್ಕೆ ತೆರೆ ಎಳೆದು ಜೆಡಿಎಸ್ ನಿಂದನೇ 2028ಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಜೊತೆ ರಾಜಿ ಆದ್ರ ಜಿಟಿ ದೇವೇಗೌಡರು ಅನ್ನೋ ಪ್ರಶ್ನೆ ಈಗ. ಮತ್ತೆ ಪಕ್ಷದಲ್ಲಿ ಸಕ್ರಿಯ ಆಗೋದಕ್ಕೆ ಜಿಟಿ ದೇವೇಗೌಡರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಜಿಟಿ ದೇವೇಗೌಡರು ಭೇಟಿಯಾದ್ರು. ಈ ಸಂದರ್ಭದಲ್ಲಿ ದೇವೇಗೌಡರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಹೇಳಿದಾರವರು, ಚಾಮುಂಡೇಶ್ವರಿಯಿಂದನೇ ನಾನು ಜೆಡಿಎಸ್ ನಿಂದನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಇಂಗಿತವನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಜಿಟಿಡಿ ಅವರ ನಿರ್ಧಾರ ಬದಲಾಗತ್ತಾ ಅನ್ನುವ ಪ್ರಶ್ನೆಗೂ ಕೂಡ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜಕೀಯ ಚರ್ಚೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ, ಆದರೆ ರಾಜಕೀಯ ಚರ್ಚೆ ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಜಿಟಿಡಿ ಹೇಳಿದ್ದೇನು? ದೇವೇಗೌಡರು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ, ನಾನು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ. ಯಾವತ್ತೂ ಕೂಡ ನೀನು ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗಲಿ ಅಂತಕ್ಕಂಥ ಮೈ ತುಂಬ ಆಶೀರ್ವಾದ ತಲೆ ಸಾವರಿ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿದೆ. ದೇವೇಗೌಡರಿಗೆ ಜಿಟಿ ದೇವೇಗೌಡ ಎಷ್ಟು ಪ್ರಾಮಾಣಿಕವಾಗಿ ಜನತಾಳಕ್ಕೆ ನಮ್ಮ ಜೊತೆ ದುಡಿದಾನೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದಾನೆ, ಮತ್ತು ನನ್ನ ಗುಣ, ನನ್ನ ನಡತೆ ಪ್ರತಿಯೊಂದು ಕೂಡ ದೇವೇಗೌಡರಿಗೆ ಗೊತ್ತಿರೋದ್ರಿಂದ ಯಾವುದೇ ಬೇರೆ ವಿಚಾರಗಳನ್ನು ಅವರು ಇವತ್ತು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಚರ್ಚೆ ಸೊ ಜಿಟಿ ದೇವೇಗೌಡರ ಮಾತನ್ನ ಕೇಳಿದ್ರಿ. ಅವರ ತಂತ್ರಗಾರಿಕೆ ಏನು ಅಂತ ನೋಡೋದಾದ್ರೆ, ಜೆಡಿಎಸ್ ನಲ್ಲೇ ಮುಂದುವರಿಯೋದು, ಈ ಮೂಲಕ ಎಚ್ ಡಿ ದೇವೇಗೌಡರ ಮೂಲಕ ರಣತಂತ್ರವನ್ನ ಹೆಣೆಯುವ ಪ್ರಯತ್ನ. 2028ಕ್ಕೆ ಜೆಡಿಎಸ್ ನಿಂದನೇ ಸ್ಪರ್ಧೆಯನ್ನ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಬಹಳ ಜೋರಾದಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಊಹಾಪೋಹಕ್ಕೆ ತೆರೆ ಎಳೆದು ಮಗ ಹರೀಶ್ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ಆಗದ ಹಾಗೆ ನಡೆಯನ್ನ ಇಟ್ಟಿದ್ದಾರೆ ಜಿಟಿಡಿ.